ಹಲೋ ವೆಲ್ಕಮ್ ಟು ವೈಶಾವಿ ಕಾರ್ನರ್. ಈ ವಿಡಿಯೋ ಒಂದು ಸಿಂಪಲ್ ರೆಸಿಪಿ, ಎಲ್ಲರಿಗೂ ಗೊತ್ತಿರುವಂಥ ನ್ಯಾಚೋಸ್. ಸೊ ನ್ಯಾಚೋಸ್ಗೆ ಪ್ರಿಪ್ರೇಷನ್: ಕಾರ್ನ್ಫ್ಲೋರ್ ಅರೌಂಡ್ 2.5 ಕಪ್ಸ್ ಅಷ್ಟು, 1/2 ಕಪ್ ಮೈದಾ, ಉಪ್ಪು, ಚೂರು ಅರಿಶಿನ ಪುಡಿ, ಹಾಗೆ ಮೆಣಸಿನ ಪುಡಿ. ಸೊ ಇಫ್ ಯು ಲೈಕ್ ಕೋರ್ಸಾಗಿ ಗ್ರೈಂಡ್ ಮಾಡಿರುವಂಥ ಪೆಪ್ಪರ್ ಹಾಕೋದು. ಸೊ ಕ್ರಶ್ಡ್ ಪೆಪ್ಪರ್ ಅಂತ ಏನಂತಾರೆ, ಚಿಕ್ಕದಾಗಿ ಲೈಟಾಗಿ ಹಾಕೋಬೋದು. ಸಿನ್ಸ್ ಐ ಆಮ್ ಮೇಕಿಂಗ್ ಇಟ್ ಫಾರ್ ದ ಕಿಡ್ಸ್, ನಾನು ಪೌಡರ್ ಫಾರ್ಮ್ದೆ ಆ್ಯಡ್ ಮಾಡಿದ್ದೆ. ಸೊ ನಿಮಗೆ ಯೂಶ್ವಲಿ ಕಾರ್ನ್ಫ್ಲವರ್ ವೈಟಲ್ಲಿ ಸಿಗುತ್ತೆ ಸುಮಾರು ಕಡೆ. ಅದು ಇದ್ದರೆ ಅರಿಶಿನ ಕಲರ್ ನೋಡಿಕೊಂಡು ಹಾಕಿ. ಸೊ ನನಗೆ ಇಲ್ಲಿ ಕಲರ್ ಇದ್ದಿದ್ದೇ ಒಳ್ಳೆ ಯೆಲ್ಲೋಯಿಶ್, ಲೈಟ್ ಯೆಲ್ಲೋಯಿಶ್ ಕಲರ್ ಇರೋದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೆ. ಸೊ ಇದನ್ನೆಲ್ಲನೂ ಹಾಕಿ ಸ್ವಲ್ಪ ಅರೌಂಡ್ ಒಂದು 2 ಸ್ಪೂನ್ಸ್ ಅಷ್ಟು ಆಯಿಲ್, ನೀರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರೌಂಡ್ 10 to 15 ಮಿನಿಟ್ಸ್ ಅಷ್ಟು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ಯೂಶ್ವಲಿ ನಾವು ಚಪಾತಿಗೆ ಏನು ಕಲಿಸ್ಕೋತೀವಿ ಆ ಕನ್ಸಿಸ್ಟೆನ್ಸಿ ಇದೆ ಹಿಟ್ಟು. ಸೊ ನೀಟಾಗಿ ಮಾಡಿಕೊಂಡ್ರೆ ಶೇಪ್ ಹೋಲ್ಡ್ ಮಾಡುತ್ತೆ ಆರಾಮಾಗಿ. ಸೊ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೋತೀವಿ ಅದೇ ಥರದ್ದು, ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಫೀಲ್. ಸೊ ಅದನ್ನು ಲಟ್ಟಿಸ್ಕೊಳ್ಳೋಕ್ಕೆ ನಾನು ಮೈದಾ ಹಿಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ರೋಲರ್ ಆ್ಯಂಡ್ ಪಿಜ್ಜಾ ಕಟ್ಟರ್, ಸೊ ಶೇಪ್ಸ್ ಬರೋದಕ್ಕೆ. ಸೊ ಡೀಪ್ ಫ್ರೈಗೆ ಆಯಿಲ್. ಸೊ ಬೆಟರ್ ನೀವು ಮೊದಲೇ ಫೋರ್ಕಿಂದ ಹೋಲ್ಸ್ ಪ್ರಿಕ್ ಮಾಡಿ ನೆಕ್ಸ್ಟ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಸಿಂಪಲ್ಲಾಗಿ ಮನೆಯಲ್ಲಿ 1/2 ಅವರಲ್ಲೇ ನಾಚೋಸ್ ಮಾಡ್ಕೋಬೋದು. ಸೊ ಹೆಲ್ದಿ ವರ್ಷನ್. ಹೊರಗಡೆ ಸಿಗೋ ನಾಚೋಸ್ ಒಂದು 3-4 ತಿನ್ನೋದ್ರಲ್ಲಿ ಸಾಕಾಗತ್ತೆ. ಈ ಥರದ್ದು ಮನೇಲಿ ಮಾಡಿಕೊಂಡ್ರೆ ಆರಾಮಾಗಿ ಏರ್ಟೈಟ್ ಕಂಟೈನರಲ್ಲಿ 1 ವೀಕ್ವರೆಗೂ ಇಟ್ಕೊಂಡು ತಿನ್ಬೋದು. ಸೊ ಅದಕ್ಕೆ ಚೀಸ್ ಡಿಪ್, ಗ್ರೇಟೆಡ್ ಚೀಸ್, ಮೈದಾ, ಸ್ವಲ್ಪ ಅರಿಶಿನ ಪುಡಿ, ಬಟರ್, ಹಾಲು. ಸೊ ಇಷ್ಟೂ ಅರೌಂಡ್ 200 ml ಅಷ್ಟು ಹಾಲು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೆಣ್ಣೆ ಚೆನ್ನಾಗಿ ಪ್ಯಾನಲ್ಲಿ ಕರಗಿಸ್ಕೊಂಡು ಅರೌಂಡ್ 1 to 2 ಸ್ಪೂನ್ಸ್ ಅಷ್ಟು ಮೈದಾ ಹಿಟ್ಟು. ಸೊ ಸಾಕು. ನಿಮಗೆ ತಿಕ್ನೆಸ್ ಇನ್ನೂ ಕಮ್ಮಿ ಬೇಕಂದರೆ ಇನ್ನೂ ಕಮ್ಮಿ ಹಾಕ್ಕೋಬೋದು. ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಥರ ಬೇಕಂದರೆ ಕಮ್ಮಿ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು. ಸೊ ಅದಕ್ಕೆ ಕಲರ್ ಬರೋದಕ್ಕೆ ಅರಿಶಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹಾಲು. ಸೊ ಅದು ಮೀಡಿಯಮಲ್ಲಿ ಇಟ್ಕೊಂಡು ನೀವು ಕುಕ್ ಮಾಡ್ತಾಯಿದ್ರೆ ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ಸ್ವಲ್ಪ ಬಿಸಿ ಆದಮೇಲೆ ಗ್ರೇಟೆಡ್ ಚೀಸ್ ಏನಿದೆ ಅದನ್ನು ಹಾಕ್ಕೊಂಡು ಟ್ರೈ ಮಾಡ್ತಾ ಹೋಗಿ. ಸೊ ನಿಮಗೆ ಇನ್ನೂ ಥಿಕ್ನೆಸ್ ಕಮ್ಮಿ ಇರಲಿ ಅಂದರೆ ಹಾಲು ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ನಿಮ್ಮ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಉಪ್ಪಿನ ಜೊತೆಗೆ ನಾನು ಚೂರು ಪೆರಿ ಪೆರಿ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಖಾರ ಟೇಸ್ಟು ಬರಲಿ ಅಂತ. ಸೊ ಇದು ತಣ್ಣಗಾದ್ಮೇಲೆ ಆರಾಮಾಗಿ ಸರ್ವ್ ಮಾಡ್ಕೊಂಡು ತಿನ್ಬೋದು. ಹೊರಗಿನಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಥ್ಯಾಂಕ್ ಯು.